ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಮಂಗಳವಾರದ ಲಾಗ್ ಆಗಿರುತ್ತೆ. ಮಂಗಳವಾರ ಸಂಜೆಯಿಂದ ನಾನು ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಲಾಗ್ನ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗೆ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಚಪಾತಿ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಕಲಿಸಿದ್ದೆ. ಚಪಾತಿ ಹಿಟ್ಟನ್ನು ಬಳಸ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ತೀರಾ, ಹಾಗೆ ಒನ್ ನೈಟ್ ಕಳೆದ ತಕ್ಷಣನೇ ಅನ್ಸಬ್ಸ್ಕ್ರೈಬ್ನ ಮಾಡಿಬಿಡ್ತೀರಾ. ಸಬ್ಸ್ಕ್ರೈಬ್ ಆಗಿರ್ತೀರಲ್ವ, ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಬೇಗನೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅನ್ಕೊತಾ ಇದ್ದೀನಿ. ಹಾಗಾಗಿ ಇನ್ನು ಇಲ್ಲಿ ಸಂಜೆ ನಾನು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೋಡಿ. ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಎಲ್ಲ ಬೇಕಾಗಿತ್ತು. ಹಾಗೆ ಅದನ್ನು ಇಲ್ಲಿ ನೀಟಾಗಿ ಕಟ್ ಮಾಡಿ ಸಹ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ಈ ಥರ ಹಾಗೆ ಇಟ್ಬಿಟ್ರೆ ಅಡುಗೆ ಮಾಡೋಂತಹ ಟೈಮಲ್ಲಿ ಕಟ್ ಮಾಡಿ ತೊಗೊಳ್ಳೋಷ್ಟು ಟೈಮ್ ಇರೋದಿಲ್ಲ. ಹಾಗಾಗಿ ಇವಾಗಲೇ ನೀಟಾಗಿ ಇದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡುವಾಗ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಣ್ಣೆನ ನಾವಿಲ್ಲಿ ಬಳಸ್ಕೋಬೋದು. ಹಾಗಾಗಿ ಇವತ್ತು ಸಹ ಒಂದು ಸ್ವಲ್ಪ ಬೆಣ್ಣೆ ಬೇಕಾಗಿತ್ತು. ಹೇಗಿದ್ರು ಕಟ್ ಮಾಡ್ತಿದ್ದೀನಲ್ವ, ಒಂದೇ ಸರಿ ಕಟ್ ಮಾಡಿದ್ರೆ ಆಯಿತು ಅಂತ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಾನು ಚಪಾತಿನ ಬಳಸಿಬಿಟ್ಟು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಲೆಫ್ಟ್ ಓವರ್ ಚಪಾತಿ ಆಯಿತು ಅಥವಾ ಬೆಳಗ್ಗೆ ಮಾಡಿರುವಂತಹ ಚಪಾತಿ ಏನಾದರೂ ಮಿಕ್ಕೊಂಡಿರುತ್ತಲ್ವ, ಅದರಲ್ಲಿ ಈ ಸ್ನ್ಯಾಕ್ಸ್ನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಹೇಗಿದ್ರು ನಮ್ಮ ಮನೆಯಲ್ಲೂ ಬೆಳಗ್ಗೆ ಚಪಾತಿ ಮಾಡಿದ್ದೆ. ಹಾಗೆ ಈ ಸ್ನ್ಯಾಕ್ಸ್ ಮಾಡಬೇಕು ಅಂತಲೇ ಇವತ್ತು ನಾನು ಚಪಾತಿ ಹಿಟ್ಟನ್ನು ಒಂದು ಸ್ವಲ್ಪ ಜಾಸ್ತಿನೇ ಕಲಸಿ ಇಟ್ಟಿದ್ದೆ. ಹಾಗೆ ನೀವು ನೋಡಿರೋ ಹಾಗೇನೇ ನಮ್ಮನೇಲಿ ಚಪಾತಿ ಮಾಡಿದಾಗ ನಾನು ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಅಂತ ಚಪಾತಿನ ಕೇಳಿಬಿಟ್ಟು ಮಾಡೋದ್ರಿಂದ ಅಷ್ಟಾಗಿ ನಮ್ಮನೇಲಿ ಚಪಾತಿ ಮಿಕ್ಕೋದೇ ಇಲ್ಲ. ಹಾಗೆ ನಾನು ಕರೆಕ್ಟಾಗಿ ಹಿಟ್ಟನ್ನು ಸಹ ಕಲಸಿಟ್ಬಿಟ್ಟಿರ್ತೀನಿ. ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಕಲಸಿದ್ದೀನಿ ಈ ಸ್ನ್ಯಾಕ್ಸ್ ಮಾಡಬೇಕು ಅಂತ. ಹಾಗಾಗಿ ಇನ್ನು ಇಲ್ಲಿ ಫಸ್ಟು ಚಪಾತಿ ಸ್ನ್ಯಾಕ್ಸ್ ಮಾಡೋದಕ್ಕೆ ಸ್ವಲ್ಪ ತರಕಾರಿಗಳು ಬೇಕಾಗಿತ್ತು. ಅದನ್ನು ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ.
ಹಾಗೆ ನಾನಿಲ್ಲಿ ಚಪಾತಿನೂ ಇರಲಿಲ್ಲ, ಹಾಗಾಗಿ ಚಪಾತಿನೂ ಸಹ ಮಾಡ್ಕೋಬೇಕಾಗಿತ್ತು. ಮೊದಲಿಗೆ ಸ್ನ್ಯಾಕ್ಸಿಗೆ ಏನೇನು ತರಕಾರಿ ಬೇಕು ನೋಡಿ ಇದನ್ನೆಲ್ಲ ನೀಟಾಗಿ ಕಲಸಿಟ್ಕೊಂಡು ಅದಾದ ನಂತರ ಇಲ್ಲಿ ಚಪಾತಿನ ಮಾಡ್ಕೊತಿದ್ದೀನಿ. ಚಪಾತಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ ಈ ಸ್ನ್ಯಾಕ್ಸು. ಆದರೆ ನಾನಿಲ್ಲಿ ಬಿಸಿ ಬಿಸಿಯಾಗಿರುವಂತಹ ಚಪಾತಿನೇ ಮಾಡಿಬಿಟ್ಟು ಈ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನೈಟ್ ಊಟಕ್ಕೂ ಸಹ ಇದನ್ನೇ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇನ್ನು ರೈಸ್ ಮಾಡಿಬಿಟ್ರೆ ರೈಸ್ ಮಿಕ್ಕೊಂಬಿಡುತ್ತೆ, ಚಪಾತಿ ಹಿಟ್ಟು ಹಾಗೇ ವೇಸ್ಟ್ ಆಗಿಬಿಡುತ್ತಲ್ವ. ಹಾಗಾಗಿ ಇವತ್ತು ಬರೀ ಈ ಥರ ಸ್ನ್ಯಾಕ್ಸ್ನೇ ಮಾಡಿದರೆ ಊಟದ ಟೈಮಿಗೂ ಸಹ ಆಗುತ್ತೆ, ಹಾಗೆ ಸ್ನ್ಯಾಕ್ಸಿಗೂ ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಒಂದು 4 ಚಪಾತಿನ ಮಾಡಿಬಿಟ್ಟು ನೀಟಾಗಿ ಬೇಯಿಸ್ಕೊಂಡು ಇಟ್ಕೊತಿದ್ದೀನಿ. ಯಾಕಂದರೆ 4 ಚಪಾತಿಯಲ್ಲಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇನ್ನು ಈ ಸ್ನ್ಯಾಕ್ಸ್ನ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಪನ್ನೀರನ್ನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ತುರಿದು ಬಿಟ್ಟು ಸಹ ನೀವು ಪನ್ನೀರನ್ನ ಸೇರಿಸ್ಕೋಬಹುದು. ಇನ್ನು ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೆಟೊ, ಹಾಗೂ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ಮು ಒಂದೇ ಆಕಾರದಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದೊಡ್ಡದಲ್ಲ, ತುಂಬ ಚಿಕ್ಕದು ಅಲ್ಲ, ಆ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಸೆಜ್ವಾನ್ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಮಯೋನಿ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸು, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಓರಿಗೋನು, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಪಿಜ್ಜಾ ಮಿಕ್ಸು ಅದನ್ನು ಸೇರಿಸ್ಕೊತಿದ್ದೀನಿ. ಇದು 3 ಸೇರಿಸ್ಕೊಂಡ್ರೆ ಈ ಚಪಾತಿ ಟೋಸ್ಟ್ ಏನಿದೆಯಲ್ವ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಹಾಗಾಗಿ ಇದು 3 ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನು ಒಂದು ಸ್ವಲ್ಪ ಕಡಿಮೆನೇ ಬಳಸ್ಕೊತಿದ್ದೀನಿ, ಯಾಕಂದರೆ ಸಾಸ್ ಎಲ್ಲ ಬಳಸಿದ್ದೀನಿ ನೋಡಿ, ಅದರಲ್ಲೂ ಸಹ ಉಪ್ಪಿರುತ್ತೆ. ಹಾಗಾಗಿ ನಾನಿಲ್ಲಿ ಕಡಿಮೆ ಬಳಸ್ಕೊಂಡಿದ್ದೀನಿ. ಅದಲ್ಲದೇ ಚಪಾತಿಗೂ ಮಾಡೋ ಸಹ ಉಪ್ಪನ್ನು ಹಾಕಿರ್ತೀವಿ. ಹಾಗಾಗಿ ಇನ್ನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ಕಾಣ್ತಾ ಇದೆ, ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಇನ್ನು ಇದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಹಾಗೆ ಇಲ್ಲೊಂದು ಸ್ವಲ್ಪ ಬೆಣ್ಣೆ ಬಟರು ಸಹ ಬೇಕಾಗಿತ್ತು. ಹಾಗಾಗಿ ಇಲ್ಲಿ 1-2 ಸ್ಪೂನ್ ಆಗುವಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಈ ಗಾರ್ಲಿಕ್ ಬ್ರೆಡ್ಡಿಗೆಲ್ಲ ಯಾವ ಥರ ಕಟ್ ಮಾಡ್ತಾರೆ ನೋಡಿ, ಆ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೂ ಅಷ್ಟೇ ಚಿಲ್ಲಿ ಫ್ಲೇಕ್ಸು, ಆರಿಗೇನೋ, ಹಾಗೆ ಪಿಜ್ಜಾ ಮಿಕ್ಸ್ ಏನಿರುತ್ತಲ್ವ ಅದನ್ನು ಸಹ ಸೇರಿಸ್ಕೋಬೇಕಾಗತ್ತೆ. ಹಾಗೆ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇಲ್ಲ, ಯಾಕೆಂದರೆ ನಾನು ತೊಗೊಂಡಿರೋಂತಹ ಬೆಣ್ಣೆಯಲ್ಲಿ ಉಪ್ಪಿತ್ತು. ಹಾಗಾಗಿ ನಾನು ಉಪ್ಪನ್ನು ಸೇರಿಸ್ಕೊತಾ ಇಲ್ಲ. ನೀವೇನಾದರೂ ಉಪ್ಪಿಲ್ಲದೆ ಇರೋಂತಹ ಬೆಣ್ಣೆನ ತೊಗೊಂಡ್ರೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಮಿಕ್ಸ್ ಮಾಡಿದ್ದೀನಿ ಅಂತ. ಇದನ್ನು ಸಹ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಚಪಾತಿ ಏನಿತ್ತಲ್ವ ಅದನ್ನು ತೊಗೊತಾ ಇದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಚಪಾತಿನ ಮಾಡ್ಕೋಬೋದು. ನೀವು ಮಾಡೋವಂತಹ ಟಾಕೋಸು ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಅಂದರೆ ನೀವು ಚಿಕ್ಕದಾಗೂ ಸಹ ಮಾಡ್ಕೋಬೋದು ಚಪಾತಿನ. ನಾನಿಲ್ಲಿ ಹೇಗಿದ್ರು ಸ್ನ್ಯಾಕ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾರ್ಮಲ್ ಚಪಾತಿ ಯಾವ ಥರ ಮಾಡ್ತೀವಿ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ಇನ್ನು ಚಪಾತಿ ಮೇಲ್ಭಾಗ ಏನಿದೆ ಅಲ್ವಾ ಅದಕ್ಕೆ ಪೂರ್ತಿಯಾಗಿ ಬಟರ್ನ ಅಪ್ಲೈ ಮಾಡ್ಕೊತಿದ್ದೀನಿ. ನಾವೇನು ಗಾರ್ಲಿಕ್ಕು ಹಾಗೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ನೋಡಿ ಬಟರು, ಅದನ್ನು ಅಪ್ಲೈ ಮಾಡ್ಕೊತಿದ್ದೀನಿ. ಹಾಗೆ ಪನ್ನೀರ್ ಮಿಕ್ಸ್ ಏನು ಮಾಡಿಟ್ಟಿದ್ವಿ ನೋಡಿ ನಾವು, ಅದನ್ನು ಒಂದು ಸೈಡಿಗೆ ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ಹಾಕ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ಮಿಕ್ಸ್ನ ಜಾಸ್ತಿ ಬೇಕಾದರೆ ಜಾಸ್ತಿನೂ ಸಹ ಸೇರಿಸ್ಕೋಬೋದು, ಇಲ್ಲ ಕಡಿಮೆ ಬೇಕಾದರೆ ಕಡಿಮೆನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು 4 ಅಥವಾ 5 ಚಪಾತಿಗಾಗೋಷ್ಟು ಮಾಡ್ಕೊತಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಇದಕ್ಕೆ ಮೇಲ್ಗಡೆ ಚೀಸ್ನು ಸಹ ತುರಿದ್ಬಿಟ್ಟು ಸೇರಿಸ್ಕೋಬೇಕಾಗತ್ತೆ. ಚೀಸ್ನ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಚೀಸ್ ಇಷ್ಟಪಡದೇ ಇರೋರು ಯಾರೂ ಇಲ್ಲ ಅಂತ ಹೇಳ್ತೀನಿ. ಎಲ್ರಿಗೂ ಸಹ ಚೀಸ್ ಅಂದರೆ ತುಂಬಾ ಇಷ್ಟ ಇರುತ್ತಲ್ವ. ಹಾಗಾಗಿ ನಾನು 20 ರೂಪಾಯಿದು ಚೀಸ್ ಬರುತ್ತೆ ನೋಡಿ, ಕ್ಯೂಬ್ ಚೀಸ್ ಅದನ್ನು ತೊಗೊಂಡಿದ್ದೀನಿ. ನೀವು ಇದಕ್ಕೆ ಮೊಸರಲ್ಲ ಚೀಸ್ ಸಹ ಹಾಕೋಬೋದು, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಲೇಯರಿಗೂ ಸಹ ಇಲ್ಲಿ ಬೆಣ್ಣೆನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಥರ ಬೆಣ್ಣೆನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಚಪಾತಿ ಮೆತ್ತಗಿರುತ್ತಲ್ವ ಅದು ಕ್ರಿಸ್ಪಿಯಾಗಿ ನಾವು ಏನು ಬೇಯಿಸ್ತೀವಿ ನೋಡಿ ಅವಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಸಕ್ಕ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ಥರ ಬೆಣ್ಣೆನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಏನಾದರೂ ಬೆಣ್ಣೆ ಬೇಡ ಅಂದರೆ ಒಂದು ಸ್ವಲ್ಪ ನಾರ್ಮಲಾಗಿ ನಾವು ಚಪಾತಿನ ಯಾವ ಥರ ಬೇಯಿಸ್ಕೋತೀವಿ ನೋಡಿ, ಎಣ್ಣೆ ಹಾಕ್ಬಿಟ್ಟು ಅದೇ ಥರನೂ ಸಹ ಬೇಯಿಸ್ಕೋಬಹುದು. ಇನ್ನು ಇದೆಲ್ಲ ಮಾಡೋಷ್ಟರಲ್ಲಿ ಹಂಚನ್ನು ಸಹ ಬಿಸಿಗಿಟ್ಟಿದ್ದೆ. ಹಂಚು ಸಹ ಇಲ್ಲಿ ಬಿಸಿಯಾಗಿದೆ. ಹಾಗೆ ನಾವೇನು ಬೆಣ್ಣೆನ ಹಾಕಿದ್ವಿ ನೋಡಿ ಆ ಭಾಗನ ನಾವು ಹಂಚು ಮೇಲೆ ಹಾಕಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಕೈಯಿಂದನೇ, ಅಂದರೆ ನೀಟಾಗಿ ಚೀಸೆಲ್ಲ ಅಂಟ್ಕೊಂಡು ಮೆಲ್ಟ್ ಆಗುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಮತ್ತೆ ಮೇಲ್ಭಾಗಕ್ಕೂ ಸಹ ಅದೇ ಥರನೇ ಇಲ್ಲಿ ಬಟರ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎರಡೂ ಸೈಡು ಸಹ ನಾವು ನೀಟಾಗಿ ಬಟರ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಆವಾಗ ಎರಡೂ ಸೈಡು ಸಹ ನೀಟಾಗಿ ಕ್ರಿಸ್ಪಿಯಾಗಿ ಈ ಚಪಾತಿ ಟಾಕೋಸ್ ಏನಿದೆ ಅಲ್ವ ಅದು ನೀಟಾಗಿ ಬೆಂದ್ಕೊಂಡು
ತುಂಬ ರುಚಿ ಕೊಡ್ತಾ ಇರುತ್ತೆ ಬಾಯಿಗೆ. ಹಾಗಾಗಿ ಇನ್ನು ಇದು ಒಂದೆರಡು ನಿಮಿಷ ಆದ ತಕ್ಷಣವೇ ನೋಡಿ ಕಲರು ಸಹ ಚೇಂಜ್ ಆಯಿತು. ಹಾಗೆ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದನ್ನು ಇನ್ನೊಂದು ಸೈಡು ಸಹ ಟರ್ನ್ ಮಾಡಿಕೊಂಡು ಅದೇ ಥರನೇ ಪ್ರೆಸ್ ಮಾಡಿ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಟೋಟಲಾಗಿ ಒಂದು 5ರಿಂದ 10 ನಿಮಿಷನಾದರೂ ಇದನ್ನು ನೀಟಾಗಿ ಈ ಥರ ನಾವು ಪ್ರೆಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಆವಾಗ ಕ್ರಿಸ್ಪಿನೆಸ್ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈ ಚಪಾತಿಯಲ್ಲಿ. ಹಾಗೆ ನೀವು ನೋಡ್ತಾ ಇರ್ಬೋದು ಎರಡೂ ಸೈಡು ಸಹ ನೀಟಾಗಿ ಕಲರು ಸಹ ಚೇಂಜ್ ಆಯಿತು. ನಾನು ಇದನ್ನು ತೆಗಿತಾ ಇದ್ದೀನಿ. ಇನ್ನು ಇದೇ ಥರನೇ ಇನ್ನೊಂದು ಚಪಾತಿನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಇಲ್ಲಿ ಬೇಯಿಸ್ತಾ ಇದ್ದೀನಿ. ಇನ್ನು ಇಲ್ಲಿ 2 ಟಾಕೋಸ್ ನಾನು ರೆಡಿ ಮಾಡಿ ತೊಗೊಂಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಒಂಚೂರು ದೊಡ್ಡ ಸೈಜಲ್ಲಿದೆ ಅನ್ನೋದೊಂದು ಬಿಟ್ಟರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಹೀಗೆ ತಿನ್ನೋದ್ರ ಬದಲಾಗಿ ಕಟ್ ಮಾಡಿ ಸ್ವಲ್ಪ ಚೀಸ್ನ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೆಚಪ್ಪು ಅಥವಾ ಮಯೋನೀಸ್ ಸಾಸು ಏನಾದರೂ ನೀವು ಹಚ್ಕೊಂಡು ತಿನ್ಬೋದು. ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗೋಯಿತು ಈ ಚಪಾತಿ. ಯಾವಾಗಾದರೂ ಚಪಾತಿ ಮಾಡಿದಾಗ ಲಂಚ್ಗೂ ಸಹ ಮಾಡಿಕೊಡಮ್ಮ ಅಂತ ಹೇಳ್ತಾ ಇದ್ಲು ನನ್ನ ಮಗಳು. ಅಷ್ಟು ಇಷ್ಟ ಆಗೋಯಿತು ನನ್ನ ಮಗಳಿಗೆ. ಹಾಗಾಗಿ ನೀವು ಸಹ ಮನೇಲಿ ಏನಾದರೂ ಲೆಫ್ಟ್ ಓವರ್ ಚಪಾತಿ ಇದ್ದರೆ ಅಥವಾ ಚಪಾತಿ ಹಿಟ್ಟು ಏನಾದರೂ ಜಾಸ್ತಿ ಇದ್ದಾಗ ಈ ಥರ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಈ ಥರ ಮಾಡಿಕೊಡಿ. ಹೆಲ್ತಿಯಾಗಿಯೂ ಸಹ ಇರುತ್ತೆ, ಟೇಸ್ಟಿಯಾಗಿಯೂ ಸಹ ಇರುತ್ತೆ. ಇಲ್ಲಿ ಈ ಥರ ಕಟ್ ಮಾಡಿ ನಾನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೆಚಪ್ನ ಹಾಕ್ಕೊಂಡು ಅದರಲ್ಲಿ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿತ್ತು. ಹಾಗೆ ಇಲ್ಲಿ ಒಂದು ಓಪನ್ ಮಾಡಿನೂ ಸಹ ತೋರಿಸ್ತಿದ್ದೀನಿ ನೋಡಿ ಒಳಗಡೆ ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಈ ಥರ ಮಕ್ಕಳಿಗೆ ಮಾಡಿಕೊಡಿ, ಯಾವ ಮಕ್ಕಳು ಸಹ ಬೇಡ ಅಂತ ಹೇಳೋದೇ ಇಲ್ಲ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.